ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿರುವಂತಹ ನಟಿ ರನ್ಯಾರ ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆ ವೇಳೆ ರನ್ಯಾ ಕಣ್ಣೀರ ಧಾರೆ ಮುಂದುವರೆದಿದೆ. ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ರು. ಆದರೆ ವಿಚಾರಣೆ ವೇಳೆ ಅಧಿಕಾರಿಗಳ ಯಾವ ಪ್ರಶ್ನೆಗೂ ಉತ್ತರಿಸಿದ ರನ್ಯಾ ಬರೀ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಅಧಿಕಾರಿಗಳ ಪ್ರಶ್ನೆಗೆ ಏನು ಉತ್ತರ ಕೊಡ್ತಿಲ್ಲ. ಆಕೆ ಹೇಳ್ತಾ ಇರೋದು ಒಂದೇ, ನನ್ನನ್ನು ಬ್ಲಾಕ್ ಮೇಲ್ ಮಾಡಲಾಗಿದೆ, ಟ್ರ್ಯಾಪ್ ಆಗಿದ್ದೀನಿ. ಇದನ್ನಷ್ಟೇ ಆಕೆ ತನಿಖಾಧಿಕಾರಿಗಳ ಮುಂದೆ ಹೇಳ್ತಾ ಇರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ತಾನು ಈ ಹಿಂದೆ ಎಂದೂ ಈ ರೀತಿ ಮಾಡಿಲ್ಲ ಎನ್ನುವುದು ರನ್ಯಾ ಕೊಡ್ತಾ ಇರುವಂತಹ ಸಮಜಾಯಿಷಿ. ಡಿಆರ್ಐ ತನಿಖೆಗೆ ಸಹಕರಿಸಬೇಕು ಅಂತ ನ್ಯಾಯಾಲಯ ಹೇಳಿತ್ತು. 3 ದಿನಗಳ ಕಸ್ಟಡಿಗೊಳಪಡಿಸಿತ್ತು. ಇವತ್ತಿಗೆ ಆ 3 ದಿನಗಳ ಡಿಆರ್ಐ ಕಸ್ಟಡಿ ಅಂತ್ಯ ಕೂಡ ಆಗ್ತಾ ಇದೆ. ಆದರೆ ಒಂದೊಮ್ಮೆ ತನಿಖೆಗೆ ಸಹಕರಿಸಲಿಲ್ಲ ಅಂತಂದ್ರೆ ಮತ್ತೆ ಕಸ್ಟಡಿಗೆ ನೀಡೋದಾಗಿ ಕೂಡ ಕೋರ್ಟ್ ಹೇಳಿತ್ತು. ಈಗ ಇದೇ ವಿಚಾರ ಇಟ್ಕೊಂಡು, ಯಾಕಂದ್ರೆ ಅವರ ಪ್ರಶ್ನೆಗಳಿಗೆ, ಅಧಿಕಾರಿಗಳ ಪ್ರಶ್ನೆಗೆ ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ರನ್ಯಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಡಿಆರ್ಐ ಈಗ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳ ವಶದಲ್ಲಿರುವಂತಹ ನಟಿ ರನ್ಯಾ, ಆಕೆಯಿಂದ ಏನನ್ನು ಬಾಯಿ ಬಿಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಈಗ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಅಂತಂದ್ರೆ ಇದೇ ವಿಚಾರ ಇಟ್ಕೊಂಡು ಇನ್ನಷ್ಟು ದಿನಗಳ ಕಾಲ ಕಸ್ಟಡಿ ಕೇಳೋ ಸಾಧ್ಯತೆ ಇದೆಯಾ? ಈವರೆಗೆ ಆದಂತಹ ಅಪ್ಡೇಟ್ಸ್ ಕೊಡೋದಾದ್ರೆ. ಪ್ರತಿಮಾ, ಈಗಾಗಲೇ ಕಳೆದ 3 ದಿನಗಳಿಂದ, ಅಂದ್ರೆ ಇವತ್ತಿಗೂ ಸೇರಿಸಿ 3 ದಿನಗಳಿಂದ ರನ್ಯಾ ರಾವ್ ಅವರನ್ನ ಡಿಆರ್ಐ ಅವರು ಅವರ HBR ಲೇಔಟ್ನಲ್ಲಿರುವಂಥ ಅವರ ಕಚೇರಿಯಲ್ಲಿ ವಶದಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈಗ ಅಧಿಕಾರಿಗಳಿಗೆ ಕಳೆದ 2 ದಿನಗಳಿಂದ ಇನ್ವೆಸ್ಟಿಗೇಷನ್ ಮಾಡ್ತಿರೋಂಥ ಸಂದರ್ಭದಲ್ಲಿ ಇಂಟ್ರಾಗೇಷನ್ ಮಾಡುವಾಗ ಆಕೆಯಿಂದ ಹೆಚ್ಚಿನ ಮಾಹಿತಿಗಳೇನು ಸಿಗ್ತಿಲ್ಲ. ಆಕೆ ಏನೇ ಕೇಳಿದ್ವು, ನನ್ನನ್ನು ಬಳಸ್ಕೊಂಡಿದ್ದಾರೆ, ನನಗೆ ಹೆದರಿಸಿದ್ರು, ನನಗೆ ಈ ರೀತಿ ಕೆಲಸ ಮಾಡಂತೇಳಿ ಬಲವಂತವಾಗಿ ನನ್ನನ್ನು ಒಪ್ಪಿಸಿದ್ರು, ಹೀಗಾಗಿ ನಾನು ಅನಿವಾರ್ಯವಾಗಿ ಮಾಡಬೇಕಾಯ್ತು ಅನ್ನೋ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಿದ್ರೆ ಹೊರತು ಎಂಡ್ ಟು ಎಂಡ್ ಬಿಟ್ಕೊಡ್ತಿಲ್ಲ. ಅಂದರೆ ಈಕೆಗೆ ಚಿನ್ನವನ್ನ ತಂದು ಕೊಟ್ಟವ್ರು ಯಾರು, ಮತ್ತೆ ಈಕೆ ಇಲ್ಲಿಗೆ ಬೆಂಗಳೂರಿಗೆ ಚಿನ್ನವನ್ನ ತೆಗೆದುಕೊಂಡು ಬಂದ ನಂತರವಾಗಿ ಇವ್ರು ಯಾರಿಗೆ ತೆಗೆದುಕೊಂಡು ಹೋಗಿ ಕೊಡ್ತಿದ್ರು, ಇದ್ರ ಬಗ್ಗೆ ಡೇಟಾಗಳು ಸಿಗ್ಬೇಕಾಗತ್ತೆ, ಇದ್ರ ಬಗ್ಗೆ ವ್ಯಕ್ತಿಗಳು ಸಿಗ್ಬೇಕಾಗತ್ತೆ. ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ ಮುಂದಕ್ಕೆ ಹೋಗಕ್ಕಾಗಲ್ಲ. ಮತ್ತೆ ಈಗಾಗಲೇ ಈಗ ರನ್ಯಾ ರಾವ್ ಹೇಳ್ಕೊಳ್ತಿರೋ ಪ್ರಕಾರ ನಾನು ಇದೇ ಮೊದಲನೇ ಬಾರಿ ಮಾಡಿದ್ದೀನಿ, ಈ ಹಿಂದೆ ಯಾವಾಗಲೂ ಸಹಿತ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಅಧಿಕಾರಿಗಳ ಹತ್ರ ಇರೋ ಡೇಟಾ ಪ್ರಕಾರ 15 ದಿನದಲ್ಲಿ ಈಕೆ 4 ಬಾರಿ ಹೋಗಿ ಬಂದಿದ್ದಾರೆ. ಮತ್ತೆ ಈ ಡಿಆರ್ಐನ ಇನ್ವೆಸ್ಟಿಗೇಷನ್ ಆಗಲಿ, ಯಾವುದೇ ತನಿಖಾ ಸಂಸ್ಥೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಈ ಸೀಸರ್ಸ್ ಏನಾಗಿದೆ ಅದ್ರ ಮೇಲೆ ಹಿಂದಿನ ಹಿಸ್ಟ್ರಿಯನ್ನ ಕೆದಕಿ ಕ್ವಶನ್ ಕೇಳುವಂತದ್ದಾಗುತ್ತೆ. ಆದ್ರೆ ಈ ಹಿಂದಿನ ಸಲ ಆಕೆ ಹೋದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿಲ್ಲ. ಹೀಗಾಗಿ ಆ ಹಿಂದಿನ ಪ್ರಶ್ನೆ ಕೇಳಿದ್ರೆ ಆಕೆ ನಾನು ಮಾಡಿಲ್ಲ ಅನ್ನೋದನ್ನೇ ಹೇಳ ಹೊರತು ಯಾವುದೇ ರೀತಿಯಾದಂತಹ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಡಿಆರ್ಐ ಅಂದುಕೊಂಡಂತೆ ನೀಡುತ್ತಿಲ್ಲ. ಹೀಗಾಗಿ ಮತ್ತೆ ಇನ್ನೊಂದು ಕಡೆ ಏನಂದ್ರೆ 40 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು, ಅಂದ್ರೆ ಡಿಆರ್ಐ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಒಂದು ಪ್ರಾವಿಷನ್ಸ್ ಈ ಕೇಸ್ನಲ್ಲಿ, ಈ ಸೆಕ್ಷನ್ ನಲ್ಲಿ ಇದೆ. ಆದ್ರೆ ಈಗ ಕೇವಲ ಕೊಟ್ಟಿರುವಂತದ್ದು 3 ದಿನ. ಮತ್ತೆ ನ್ಯಾಯಾಲಯ ಸಹಿತ ಹೇಳಿತ್ತು, ಇವು ಅಧಿಕಾರಿಗಳು ಮನವಿ ಮಾಡದಂತ ಸಂದರ್ಭ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂದಾಗ ಮತ್ತೆ ಫರ್ದರ್ ಕಸ್ಟಡಿಗೆ ತೆಗೆದುಕೊಳ್ತೀರಾ ನೋಡೋಣ ಅನ್ನೋ ಮಾತುಗಳನ್ನು ಹೇಳಿತ್ತು. ಮತ್ತೆ ಇನ್ನೊಂದು ವಿಚಾರ ಹೊಸದಾಗಿ ಆಗಿರೋ ಡೆವಲಪ್ಮೆಂಟ್ ಏನಪ್ಪಾ ಅಂತ ಅಂದ್ರೆ, ಸಿಬಿಐ ಏನ್ FIR ಅನ್ನ ಈಗ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ತದೆ. ಈ ಕಸ್ಟಮ್ಸ್ ಆಕ್ಟ್ ಅಡಿಯಲ್ಲಿಯೇ ಡಿಆರ್ಐ ಆಗ್ಬೋದು ಮತ್ತೆ ಕಸ್ಟಮ್ಸ್ ಆಗ್ಬೋದು ಎಲ್ಲದೂ ಕೂಡ ಬರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಡಿಆರ್ಐ ಹತ್ರ ದಾಖಲಾಗಿದಂತ ಪ್ರಕರಣವನ್ನೇ ಸಿಬಿಐ ಟೇಕ್ ಓವರ್ ಮಾಡ್ಕೊಳುತ್ತಾ ಅಂತ. ಯಾಕಂತಂದ್ರೆ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಏಜೆನ್ಸಿಗಳು ತನಿಖೆ ನಡೆಸಲಿಕ್ಕೆ ಆಗೋದಿಲ್ಲ, ಈಗಾಗಲೇ ಕೆಲ ಹಿಂದಿನ ಸುಪ್ರೀಂ ಕೋರ್ಟಿನ ಒಂದಷ್ಟು ನಿರ್ದೇಶನಗಳ ಪ್ರಕಾರ. ಹೀಗಾಗಿ ಡಿಆರ್ಐ ದಾಖಲು ಮಾಡಿದಂತ ಕೇಸನ್ನೇ ಸಂಪೂರ್ಣವಾಗಿ ಸಿಬಿಐ ಕಸ್ಟಡಿಗೆ ತೆಗೆದುಕೊಂಡ್ರೆ, ಅಂದ್ರೆ ಸಿಬಿಐಗೆ ಟ್ರಾನ್ಸ್ಫರ್ ಆದ್ರೆ, ಆಗ ಸಿಬಿಐ ಅಧಿಕಾರಿಗಳು ಮಾತ್ರವೇ ಈ ಒಂದು ತನಿಖೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಡಿಆರ್ಐ ಕೇವಲ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತೆ ಇಂಟೆಲಿಜೆನ್ಸ್ ಮೂಲಕವಾಗಿ ಸಿಕ್ಕಂತದನ್ನ ಸೀಸರ್ ಅನ್ನ ಮಾಡುತ್ತೆ. ಬಹುಪಾಲು ಡಿಆರ್ಐ ಇನ್ವೆಸ್ಟಿಗೇಷನ್ ಮಾಡಿದಂತ ನಿದರ್ಶನಗಳು ಕಡಿಮೆ ಇದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕೇಸ್ ಕೇವಲ ಸಿಬಿಐ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ವಿಚಾರ. ಅದು ಇವತ್ತು ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು. ಪ್ರತಿಮಾ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ರನ್ಯಾಳಿಂದ ಏನು ಉತ್ತರವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಧಿಕಾರಿಗಳಿಗೆ, ಹಾಗಾಗಿ ಮತ್ತಷ್ಟು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ.